ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತ್ರಿಪದಿ ಕವಿ ಸರ್ವಜ್ಞ ಜಯಂತಿ, ಸರ್ವಜ್ಞ ಸಂದೇಶಗಳು ಮಾರ್ಗದರ್ಶಿಯಾಗಿವೆ. ಸುರೇಂದ್ರ ಬಾಬು. ಫೆಬ್ರವರಿ 22ರಂದು ರಾಯಚೂರು ಮಹೋತ್ಸವ, ನೃತ್ಯ ಸಂಗೀತ ಕಾರ್ಯಕ್ರಮ, ಚಲನಚಿತ್ರ ಟೀಸರ್ ಬಿಡುಗಡೆ. ವೀರೇಂದ್ರ ಜಾಲ್ದಾರ್. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 36 ಗಂಟೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ ರೈಲ್ವೆ ಲೋಕೋ ಪೈಲಟ್ಗಳು. ಏಪ್ರಿಲ್ 30ರವರೆಗೆ ಕಾಲುವೆಗೆ ನೀರು ಹರಿಸಲು ಒತ್ತಾಯ. ಫೆಬ್ರವರಿ 26ರಿಂದ ಯಾಪಲದಿನ್ನಿ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಉರುಸು ಪ್ರಾರಂಭ. ಕಪ್ಪಗಲ್ ಬಳಿ ಜೋಳದ ರಾಶಿಗೆ ಕಿಡಿಗೇಡಿಗಳಿಂದ ಬೆಂಕಿ, ಲಕ್ಷಾಂತರ ಹಾನಿ. ವೇಮನರೆಡ್ಡಿ ಸಮಾಜದ ಅಭಿವೃದ್ಧಿಗೆ ಪ್ರಸಕ್ತ ಬಜೆಟ್ನಲ್ಲಿ ನಿಗಮ ಮಂಡಳಿ ರಚನೆಗೆ ಒತ್ತಾಯ. ಈಗ ವಾರ್ತೆಗಳ ವಿವರ. ತ್ರಿಪದಿ ಕವಿ ಸರ್ವಜ್ಞರು ಸಮಾಜದ ಸುಧಾರಣೆಗೆ ವಚನಗಳ ಮೂಲಕ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರೂ ಉತ್ತಮ ಜೀವನವನ್ನು ನಡೆಸಲು ಅನೇಕ ಸಂದೇಶಗಳನ್ನು ಜಗತ್ತಿಗೆ ನೀಡಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕದ ಕುಂಬಾರ ಸಂಘದ ಅಧ್ಯಕ್ಷ ವೈ ಸುರೇಂದ್ರ ಬಾಬು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಂತಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿರುವ ಜನರ ಕಷ್ಟ ಸುಖ ದುಃಖಗಳನ್ನು ಕಳೆಯಲು ದೇವರಾಗಿದ್ದ ಸರ್ವಜ್ಞರು ಜನರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯಲು ಸಾಕಷ್ಟು ಶ್ರಮಿಸಿದ್ದವರು. ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಇದಕ್ಕೂ ಮೊದಲು ವೇದಿಕೆಯ ಮೇಲೆ ತಹಸೀಲ್ದಾರ್ ಸುರೇಶ್ ವರ್ಮಾ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. Okay, thank you. ತ್ರಿಪದಿ ಕವಿ ಸರ್ವಜ್ಞನವರಿಗೆ, ಸಂತ ಕವಿ ಸರ್ವಜ್ಞನವರಿಗೆ, ಸಂತ ಕವಿ ಸರ್ವಜ್ಞನವರಿಗೆ. ಸರ್ವಜ್ಞರು ಬಹಳ ಒಂದೇನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಜನರ ಒಂದೇನಪ್ಪ ಅನುಕೂಲಗಳನ್ನು ತಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಇವರು ದೇವರ ಒಂದು ಏನಪ್ಪ ಅಂದ್ರೆ ಅಂಶ, ದೇವರೇನಪ್ಪ ಅಂದ್ರೆ ಮೇಲಿಂದ ಇವರಿಗೆ ಕಲಿಸಿಕೊಟ್ಟು ಸಮಾಜದಲ್ಲಿರ್ತಕ್ಕಂಥ ಜನತೆಗೆ ಬಹಳಷ್ಟು ಇಲ್ಲಿ ಕಷ್ಟಗಳಿವೆ, ಸುಖಗಳಿವೆ, ದುಃಖಗಳಿವೆ, ಅವುಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ನೀನು ಪ್ರತಿಯೊಂದು ಊರಿಗೆ ಸಂಚಾರ ಮಾಡಿ ನಿನ್ನ ಒಂದೇನಪ್ಪ ಅಂದ್ರೆ ದೈವಶಕ್ತಿಯಿಂದ ನೀನು ಸರ್ವಜ್ಞನಾಗಿ ಏನಪ್ಪ ಅಂದ್ರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಿನ್ನ ಒಂದು ಹೆಸರು ಕೀರ್ತಿ ಬೆಳಗಲಿ ಅಂತಕೊಂಡು ಆದೇಶ ಅವರು ಕಳಿಸಿದ್ದಾರೆ. ಅಂತ ಒಂದು ಮಹಾನ್ ವ್ಯಕ್ತಿ ಸರ್ವಜ್ಞ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ತಾವೆಲ್ಲ ಆಗಮಿಸಿದ ತಮ್ಮ ಎಲ್ಲರಿಗೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ, ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ನಗರಸಭೆ ವತಿಯಿಂದ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕುಮಾರ ಸಮಾಜದ ಎಲ್ಲ ಹಿರಿಯ ಮುಖಂಡರ ವತಿಯಿಂದ ಎಲ್ಲರಿಗೂ ಪೂರಕವನ್ನು ನಡೆಸಿ ಈ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಬ್ಬಂದಿ ಇಸ್ಮಾಯಿಲ್, ವಿನೋದ್ ಕುಮಾರ್, ಸಮಾಜದ ಮುಖಂಡರಾದ ವೀರಭದ್ರಪ್ಪ, ಬಸವರಾಜ್ ಮಾಡಗಿರಿ, ಸಾಯಿಬಾಬಾ, ಗುರುಸ್ವಾಮಿ, ಲಿಂಗಪ್ಪ, ಬಸವರಾಜ್ ಕೆಇಬಿ, ಶರವಣ್ಣ, ಮನಮೋಹನ್, ರಾಹುಲ್, ಪುಟ್ಟು, ಗಾಯಕಿ ಮಹಾಲಕ್ಷ್ಮಿ, ದಂಡಪ್ಪ ಬಿರಾದರ್ ಸೇರಿದಂತೆ ಇತರರು ಇದ್ದರು. ರಾಯಚೂರು ಫೆಬ್ರವರಿ 20ರಂದು ವಿಜೆ ಇಂಟರ್ನ್ಯಾಷನಲ್ ಮತ್ತು ವಿಜೆ ಟೆಕ್ಸೋಟಿಕ್ಗಳ ಸಹಯೋಗದಲ್ಲಿ ಫೆಬ್ರವರಿ 22ರಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಯಚೂರು ಮಹೋತ್ಸವ ಸಂಗೀತ ನೃತ್ಯ ಹಬ್ಬ ಆಯೋಜಿಸಲಾಗಿದೆ ಎಂದು ವಿಜೆ ಇಂಟರ್ನ್ಯಾಷನಲ್ ವೀರೇಂದ್ರ ಜಾಲ್ದಾರ್ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸ್ಥಳೀಯ ಕಲಾವಿದರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸೇರಿದಂತೆ ರಾಜ್ಯ ಮಟ್ಟದ ಕಲಾವಿದರು, ಸರಿಗಮಪ ಕಾರ್ಯಕ್ರಮದ ಕಲಾವಿದರು ಭಾಗವಹಿಸಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ವಿಶೇಷ ಆಕರ್ಷಣೆಯಾಗಿ 10 ಭಾಷೆಗಳಲ್ಲಿ ಹಾಡು ಹಾಡುವ ವಿಶ್ವಾಸ ಜಾಲ್ದಾರ್ ಇವರು ಸಹ ಪ್ರದರ್ಶನ ನೀಡಲಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಅರಬಿಕ್, ಸ್ಪ್ಯಾನಿಷ್ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಹಾಡಲಿದ್ದಾರೆ. ಅಲ್ಲದೆ ಡ್ರಾಜಲ್ ಸೂಪರ್ ಸ್ಟಾರ್ ಚಿತ್ರದ ಮೊದಲ ಟ್ರೀಸರ್ ಬಿಡುಗಡೆ ಮಾಡಲಾಗುತ್ತದೆ. ಕುಟುಂಬ ಸಮೇತರಾಗಿ ವೀಕ್ಷಿಸುವ ಕಾರ್ಯಕ್ರಮ ನಡೆಯಲಿದೆ. 200 ಜನ ಮಹಿಳೆಯರು ಒಂದೇ ಬಾರಿ ದೀಪೋತ್ಸವ ನೃತ್ಯ ಪ್ರದರ್ಶಿಸಲಿದ್ದಾರೆ. ಡ್ಯಾನ್ಸಿಂಗ್ ಸ್ಟಾರ್ ಸಿಂಗರ್ಸ್, ಸ್ಪೋರ್ಟ್ಸ್ ಸಿಂಗರ್ಸ್ ಭಾಗವಹಿಸಿ ಪ್ರದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ದೇವದುರ್ಗ, ಸಿಂಧನೂರು ಸೇರಿದಂತೆ ವಿವಿಧ ಗ್ರಾಮೀಣ ಭಾಗದ ಯುವಕ ಯುವತಿಯರು 1.5 ತಾಸಿನ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸರಿಸುಮಾರು 5,000 ಜನರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ. ಶಾಲಾ ವಿದ್ಯಾರ್ಥಿಗಳು ಗುರುತಿನ ಚೀಟಿಯೊಂದಿಗೆ ಭಾಗವಹಿಸುವುದು ಕಡ್ಡಾಯವಾಗಿದೆ. ಮಹಿಳೆಯರು, ದಾನಿಗಳು, ನಿವೃತ್ತ ನೌಕರರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಸಂಜೆ 5 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ವಿಶೇಷವಾಗಿದ್ದರೆ ಮಾತ್ರ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ತುಂಬ ಕಷ್ಟ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮ್. ಇನ್ನೊಂದು ಏನಂದರೆ, ನಮ್ಮ ಸಿನಿಮಾ ಒಂದು ಆಲ್ರೆಡಿ ಲಾಸ್ಟ್ ಟೈಮ್ ನಿಮ್ಮೆಲ್ಲ ಸಹಕಾರದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಈಗ 2 ಹಂತ ಮುಗಿದಿದೆ. ಅದರದ್ದು ಟೀಸರ್ 1 ಡ್ಯಾಜಲ್ ಸೂಪರ್ ಸ್ಟಾರ್ ಫಿಲ್ಮ್ ಟೀಸರ್ 1 ಅವತ್ತೇ 22nd ಫೆಬ್ರವರಿ ಮಹಾತ್ಮ ಗಾಂಧಿ ಸ್ಟೇಡಿಯಮಲ್ಲಿ ನಾವು ಟೀಸರ್ನ ರಿಲೀಸ್ ಮಾಡ್ತೇವೆ ನಿಮ್ಮೆಲ್ಲರೂ ಮುಂದೆ. ಇದು ಒಂದು ವಿಶೇಷ ಈ ಸರ್ತಿ ಕಾರ್ಯಕ್ರಮ ಮಾಡೋದು. ಸೊ ಇದು ಎಲ್ಲರಿಗೂ ನಾವು ಈ ಸರಿ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಒಂದು ಈವೆಂಟ್ ಮಾಡಬೇಕಂತ ತುಂಬ ದಿನ ಆಸೆ ಇತ್ತು ನನಗೆ. ಯೂಶ್ವಲಿ ಏನಾಗುತ್ತೆ ಅಂದರೆ, ನಾವು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಸರ್ತಿ ನಾವು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಹೇಗೂ ತುಂಬ ಜನ ಪರಿಚಯದಿಂದ ನಾವು ವಾಟ್ಸಪ್ ಮುಖಾಂತರನೇ ಮಾಡಿದ್ವಿ. ಆಮೇಲೆ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಬರ್ತಾಯಿದ್ರೆ, ಆಮೇಲೆ ಲೇಡೀಸ್ ಅಸೋಸಿಯೇಷನ್ಸ್ ಎಲ್ಲ ಟೈಅಪ್ ಆಗಿದ್ವಿ ನಾವು. ಆಮೇಲೆ ಕಿಯಾ ಮೋಟ್ರ್ ಸಪೋರ್ಟ್ ಮಾಡ್ತಿದ್ದಾರೆ, ರಂಜಿತಾ ಪ್ಯಾಲೇಸ್ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಈ ಈವೆಂಟಿಗೆ. ಆಮೇಲೆ ಸ್ಟೂಡೆಂಟ್ಸ್ಗೆ ನಾವೇನು ಮಾಡ್ತಾಯಿದ್ರಿ ಈ ಸರಿ, ಒಂದು ಸ್ಟೇಡಿಯಮಲ್ಲಿ ಬೆಂಚಸ್ ಏನಿದ್ರೆ ವಿ ಆರ್ ಗಿವಿಂಗ್ ಫ್ರೀ ಎಂಟ್ರಿ ಫಾರ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ವಿತ್ ID ಕಾರ್ಡ್ ಅವ್ರು ಬರಬೇಕು. ಸೊ ಸ್ಟೇಡಿಯಂ ಬೆಂಚಸ್, ಸ್ಟೆಪ್ಸ್ ಅಲ್ಲಿ ಎಲ್ಲ ಇದೆ. ಆಮೇಲೆ ಮಿಡ್ಲಲ್ಲಿ ಏನು ಮಾಡ್ತೀವಿ, ಒಂದು 5,000 ಜನಕ್ಕೆ ನಾವು ಚೇರ್ಸ್ ಅರೇಂಜ್ ಮಾಡಿದ್ದೀವಿ. ಮೀಡಿಯಾದವರಿಗೆ ಸಪ್ರೇಟು, VIP ಸಪ್ರೇಟು, ಕೆಲವು ಸ್ಪಾನ್ಸರ್ಸ್ಗೆ ಸಪ್ರೇಟು. ಆಮೇಲೆ ಲೇಡೀಸ್ಗೆ ಒಂದು ಸಪ್ರೇಟಾಗಿ ವಿಂಗ್ ಮಾಡಿ 1000 ಚೇರ್ಸ್ ವಿಲ್ ಬಿ ಅಲಾಟೆಡ್ ಓನ್ಲಿ ಫಾರ್ ಲೇಡೀಸ್ ವಿಂಗ್. ಫ್ಯಾಮಿಲೀಸ್ಗಿದೆ, ಆಮೇಲೆ ರಿಟೈರ್ಡ್ ಎಂಪ್ಲಾಯೀಸ್ ಅಸೋಸಿಯೇಷನ್ಸ್ ಮಾಡ್ತೀವಿ. ಎಲ್ಲ ತುಂಬ ಜನ ಡಿಫ್ರೆಂಟ್. ಇದು ಒಂದು ಕಡೆ ಕಾರ್ಯಕ್ರಮ ವಿವರ ಆಯಿತು. ಆ್ಯಂಡ್ ಈವೆಂಟಲ್ಲಿ ರಾಯಚೂರು ಬಂದು ನಾನು ಆಲ್ರೆಡಿ 1 ಮಂತಿಂದ ಈ ವಿಲೇಜಸ್ಗೆಲ್ಲ ಹೋಗಿದ್ದೆ ನಾನು. ಬಹುಭಾಷಾ ಹಾಡುಗಾರ ವಿಶ್ವಾಸ್ ಮಾತನಾಡಿ, ಪ್ರಥಮ ಬಾರಿಗೆ ಸ್ವತಃ ಊರಿನಲ್ಲಿ ಕಾರ್ಯಕ್ರಮ ನೀಡುತ್ತಿರುವುದು ಸಂತಸ ತಂದಿದೆ. ಟೆಕೋಟಿಕ್ಸ್ ಕಂಪನಿಯ ಮೂಲಕ ಸಂಗೀತ ಕಾರ್ಯಕ್ರಮ ನಡೆಸಲಾಗುತ್ತದೆ. 10 ಭಾಷೆ, ವಿವಿಧ ಹಾಡುಗಳನ್ನು ಪ್ರದರ್ಶನ ನೀಡುತ್ತಿರುವುದಾಗಿ ಹೇಳಿದರು. Que tu mirada ya estaba amándome, me estromé el camino que yo voy despacito. Spanish country. Telugu country. Mare tu hoite nannaya hajari, ಬರೆದು ಎದೆಯಲ್ಲಿ ನೋವಿನ ಶಾಯರಿ. ತೆಲುಗು ವಿನರಾ ಆಪಗಳು ವೈರಮ್ಮತ್ತಿನ ತ್ಯಾಗಮ್ರ, ವಿನರಾ ಆಪಗಳು ವೈರಮ್ಮತ್ತಿನ ಸ್ನೇಹಮ್ರ. ತೆಲುಗು. ಹಿಂದಿ ಚುವಾ ತೂನೆ किया रे जो अब तक किसी ने कभी न किया, छुआ तूने दे गया मैं हिरिए जो अब तक किसी ने कभी न किया. Thank you. So again, ದೇಶವ್ಯಾಪಿ ನಡೆಯುತ್ತಿರುವ ರೈಲ್ವೆ ಲೋಕೋ ಪೈಲಟ್ಸ್ ಅಸೋಸಿಯೇಷನ್ ನಿಂದ ಜಿಲ್ಲಾ ಘಟಕದ 36 ಗಂಟೆಗಳ ಉಪವಾಸ ಸತ್ಯಾಗ್ರಹವನ್ನು
ರೈಲು ನಿಲ್ದಾಣದಲ್ಲಿ ಪ್ರಾರಂಭಿಸಲಾಯಿತು. RAC 80 ಫಾರ್ಮುಲಾದಂತೆ ಪರಿಷ್ಕೃತ ಭತ್ಯೆಗಳನ್ನು ಜಾರಿಗೊಳಿಸುವುದು, 8 ತಾಸು ಗೂಡ್ಸ್ ರೈಲು ಮತ್ತು 6 ತಾಸು ಪ್ರಯಾಣಿಕರ ರೈಲಿನಲ್ಲಿ ಸೇವೆಗೆ ಸಮಯ ನಿಗದಿಗೊಳಿಸುವುದು, ನಿರಂತರವಾಗಿ ರಾತ್ರಿ ಪಾಳೆಯನ್ನು ಮುಂದುವರಿಸುವುದನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಲಾಯಿತು. NPS, UPS ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸಬೇಕು. ಲೋಕೋ ಪೈಲಟ್ಗಳ ಸೇವೆಗೆ ಹೆಚ್ಚುವರಿ ಹೊರೆಯನ್ನು ತಡೆಯಬೇಕು. ಇತರೆ ಭತ್ಯೆ ನೀಡುವುದು ಸೇರಿದಂತೆ 15 ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಗೊಂಡಿತು. लोको पायलट्स ऑफ इंडियन रेलवेज का 36 आवर्स हंगर फास्ट के लिए फ्रॉम 20/2025 टू 8 आवर्स से स्टार्ट हुआ. फर्स्ट डिमांड के लिए एनहांसिंग रनिंग अलाउंस रेट बाय 25% and accept 70% रनिंग अलाउंस ऑफ इनकम टैक्स. Limit duty, third one, limit duty to 8 hours for goods and trains and 6 hours for passenger trains. Next, restrict fourth one, restrict continuous night duties only 2. Bring back to headquarters 36 hours. Provide all equipment, tools and fixed in loco cab itself. Process all IDT bar IRT without any delay. Scrap NPS, UPS, restore OPS. OPS mean old pension scheme. Allow 16 hours trip. हम लोग को रेस्ट के लिए 46 आवर्स होना. 16 आवर्स हेडक्वार्टर रेस्ट, 30 PR पीरियडिकल रेस्ट 46 आवर्स होना. And allow L6, L7, L8, L9, L10, ALP, LPS, LPG, LPP. ಪ್ರತಿಭಟನೆಯಲ್ಲಿ ಜಿಲ್ಲಾ ಘಟಕ ಅಧ್ಯಕ್ಷ ರಜನೀಶ್ ಕುಮಾರ್, ಶ್ರೀನಿವಾಸಲು, ಅಶುತೋಷ್ ಕುಮಾರ್, ರಾಜೇಶ್, KL ಮೀನಾ ಸೇರಿದಂತೆ ಅನೇಕರು ಇದ್ದರು. ರಾಯಚೂರು ICC ಸಭೆ ನಿರ್ಣಯದಂತೆ ಜನವರಿಯಲ್ಲಿ ನೀರು ಹರಿಸಿದ್ದು, ಆದರೆ ಫೆಬ್ರವರಿ ಕೊನೆಯ ವಾರದವರೆಗೆ ನಾಟಿ ನಡೆಯುತ್ತಿದೆ. ಏಪ್ರಿಲ್ 30ರವರೆಗೆ ನೀರು ಹರಿಸಿ ಗೇಜ್ ನಿರ್ವಹಣೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. 2024-25ರ ICC ಸಭೆ ನಿರ್ಣಯದಂತೆ ಜನವರಿ 1ರಿಂದ 25ರವರೆಗೆ ನೀರು ಹರಿಸಿದ್ದು, ನಾಟಿಗೆ ಕೆಳಭಾಗದ ರೈತರಿಗೆ ನೀರು ಸಿಕ್ಕಿದ್ದು, ಫೆಬ್ರವರಿಯಲ್ಲಿ ಬಹಳಷ್ಟು ನಾಟಿ ಆಗಿದೆ. ಈ ಬೆಳೆ ಸಂಪೂರ್ಣವಾಗಿ ಬರಬೇಕಾದರೆ ಏಪ್ರಿಲ್ 30ರವರೆಗೆ ಪೂರ್ಣ ಗೇಜ್ ನೀಡಿದಲ್ಲಿ ಬೆಳೆ ಬರಲು ಸಾಧ್ಯ, ಇಲ್ಲದಿದ್ದಲ್ಲಿ ನೀರು ಸಿಗದೆ ಬೆಳೆ ಒಣಗಲಿದೆ ಎಂದರು. ಜಲಾಶಯದಲ್ಲಿ ನೀರು ಇದ್ದರೂ ನೀರು ನಿರ್ವಹಣೆ ಮಾಡುವಾಗ ಕೆಳಭಾಗದ ರೈತರ ನೀರು ದೊರೆಯುತ್ತಿಲ್ಲ. ಜನವರಿಯಿಂದ ನೀರು ನೀಡಲು ಬದಲು ಡಿಸೆಂಬರ್ನಲ್ಲಿ ನೀರು ನೀಡದಿದ್ದರೆ ಈಗಿನ ನೀರು ನಿರ್ವಹಣೆ ಪ್ರಕಾರ ಬೆಳೆ ಬರಬಹುದಾಗಿತ್ತು. ಆದರೆ ಈಗ ಬೆಳೆ ಬರಲು ಸಾಧ್ಯವಿಲ್ಲ. ನೀರು ಹಂಚಿಕೆ 4 ಡಿವಿಷನ್ ಹಂಚಿಕೆ ಪ್ರಕಾರ ರೈತರಿಗೆ ಸಿಗುತ್ತಿಲ್ಲ. ನೀರು ಮಾಫಿಯಾಗೆ ನೀರು ಸಿಗುತ್ತಿದ್ದು, ಕಳ್ಳತನ ನೀರು ಪಡೆಯಲು ಪ್ರಭಾವಿ ರಾಜಕಾರಣಿಗಳು ಸಹಾಯ ನೀಡುತ್ತಿದ್ದಾರೆ. ಇವರಿಗೆ ನಿಜವಾದ ಕಾರ್ಯಕರ್ತರು ಎಂದು ದೂರಿದರು. 54ನೇ ವಿತರಣಾ ಕಾಲುವೆಗೆ ಡಿಸೈನ್ ಪ್ರಕಾರ 6 ಫೀಟ್ 3 ಇಂಚು ನೀರು ಬಿಡಬೇಕು. ಆದರೆ ನೀರು ಬರುವುದು 5.1ರಿಂದ 5.5 ಇಂಚು ಮಾತ್ರ. ಇದನ್ನು ಖುದ್ದಾಗಿ ಪರೀಕ್ಷೆ ಮಾಡಲಾಗಿದೆ. ಒತ್ತಾಯ ಮಾಡಿದರೆ ಸ್ವಲ್ಪ ಮಟ್ಟದ ಹೆಚ್ಚಳವನ್ನು ಅಧಿಕಾರಿಗಳು ಮಾಡುತ್ತಾರೆ ಮತ್ತು ದಿನ ಕಳೆದಂತೆ ಯಥಾಸ್ಥಿತಿ ಮುಂದುವರಿಯುತ್ತದೆ. ಕೂಡಲೇ ಸ್ಪಂದಿಸಿ ಏಪ್ರಿಲ್ ಕೊನೆಯವರೆಗೂ ನೀರು ನೀಡಲು ಒತ್ತಾಯಿಸಿದರು. ಹಿಡ್ಕರಿ ಒಬ್ರು ಹೋದ್ರೆ ಓದಿಕೊಂಡು ಕವರ ಸ್ವಲ್ಪ ಬ್ಯಾನರ್ನು ಬಿಡ್ರಿ ಕಾಣಂಗ ಗಂಡಗಳ ಹೋದ್ರೆ ಕಾಮೆಡ್ ಅವ್ರು ಹೋದ್ರೆ ಅದು ನಿಮ್ಮ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯರೇ ವಿಷಯ 2024-25 ICC ಸಭೆ ನಿರ್ಣಯ ಕೆಳಭಾಗದ ರೈತರಿಗೆ ದೂರದ ಬೆಟ್ಟ ನುಡಿದಂತೆ ಜನವರಿ 1ರಿಂದ 25ರವರೆಗೆ ಕೆಳಭಾಗಕ್ಕೆ ನೀರು ಸರಬರಾಜು ಮಾಡಿದ್ದರೂ ಕೆಳಭಾಗದ ರೈತರಿಗೆ ನೀರು ಬಹುತೇಕ ಸಿಗದಿದ್ದರಿಂದ ಫೆಬ್ರವರಿಯಲ್ಲಿ ಹೀಗಾಗಿ ಬಹಳಷ್ಟು ನಾಟಿ ಆಗಿದೆ. ಈ ಬೆಳೆ ಸಂಪೂರ್ಣವಾಗಿ ಬರಬೇಕು ಅಂದರೆ ಏಪ್ರಿಲ್ 30ರವರೆಗೆ ಪೂರ್ತಿ
ಸಿಗದೆ ಬೆಳೆ ಒಣಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಜಲಾಶಯದಲ್ಲಿ ನೀರು ಇದ್ದರೂ ನೀರು ನಿರ್ವಹಣೆ ಮಾಡುವಾಗ ಕೆಳಭಾಗದ ರೈತರ ದೃಷ್ಟಿಕೋನ ಇರದೇ ಇರುವುದು ಕಂಡುಬರುತ್ತದೆ. ಜನವರಿಯಿಂದ ನೀರು ನೀಡುವ ಬದಲು ಡಿಸೆಂಬರ್ನಲ್ಲಿ ನೀರು ನೀಡಿದ್ದರೆ ಈಗಿನ ನೀರು ನಿರ್ವಹಣೆ ಪ್ರಕಾರ ಬೆಳೆ ಬರುವುದಾಗಿತ್ತು. ಆದರೆ ಈಗ ಬೆಳೆ ಬರಲು ಸಾಧ್ಯವಿಲ್ಲ. ನೀರು ಹಂಚಿಕೆ 4 ಡಿವಿಷನ್ ಹಂಚಿಕೆ ಪ್ರಕಾರ ರೈತರಿಗೆ ಸಿಗುತ್ತಿಲ್ಲ. ನೀರು ಮಾಫಿಯಾಗಿ ನೀರು ಸಿಗುತ್ತಿದ್ದು ಈ ಕಳ್ಳತನ ನೀರು ಪಡೆಯಲು ಪ್ರಭಾವಿ ರಾಜಕಾರಣ ಸಹಾಯ ಮಾಡುತ್ತಿದ್ದಾರೆ. ಇವರೇ ಇವರಿಗೆ ನಿಜವಾದ ಕಾರ್ಯಕರ್ತರು. 54ನೇ ಉದ್ಧರಣೆ ಕಾಲುವೆಗೆ ಡಿಸೈನ್ ಪ್ರಕಾರ 6 ಫೀಟ್ 3 ಇಂಚು ನೀರು ಬಿಡಬೇಕು. ಆದರೆ ನೀರು ಬರುವುದು 5 ಫೀಟ್ 1 ಅಥವಾ 5.5 ಇಂಚು ಮಾತ್ರ. ಇದನ್ನು ಖುದ್ದಾಗಿ ಪರೀಕ್ಷೆ ಮಾಡಲಾಗಿದೆ. ಸಹಾಯ ಮಾಡಿದರೆ ಸ್ವಲ್ಪ ಮಟ್ಟದ ಹೆಚ್ಚಳವನ್ನು ಅಧಿಕಾರಿಗಳು ಮಾಡುತ್ತಾರೆ ಮತ್ತು ದಿನ ಕಳೆದಂತೆ ಯಥಾಸ್ಥಿತಿ ಮುಂದುವರಿಸುತ್ತಾರೆ. ಈ ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ಏಪ್ರಿಲ್ ನೀರು ಘಟನೆ ಒತ್ತಾಯಿಸುತ್ತಾರೆ. ಜಿಲ್ಲಾಧಿಕಾರಿಗಳಿಗೆ ರಾಯಚೂರಿವರಿಗೆ ವಿಷಯ 46 ಉಪಕಾಲುವೆ ದುರಸ್ತಿ ಮಾಡುವ ಕುರಿತು. ಸಿಂಧನೂರು ತಾಲೂಕಿನಲ್ಲಿ ಬರುವ 46ನೇ ಉಪಕಾಲುವೆ 12 ಕಿಲೋಮೀಟರ್ ಉದ್ದವಿದ್ದು 20 ಸೀಳು ಕಾಲುವೆ ಬರುತ್ತದೆ. 1 ಕಾನಿಹಾಳ, 2 ತಿಡಿಗೋಳ, 3 ದೊಣ್ಣಿ ಕ್ಯಾಂಪು, 4 ಚಿರತಳ ಗ್ರಾಮ ಕೊನೆಯದಾಗಿದೆ. ದೇವರಗುಡಿ ಗ್ರಾಮಗಳ ಕಾಲುವೆ ಮುಖಾಂತರ ನೀರಿನ ಲಭ್ಯತೆ ಆಧಾರದ ಮೇಲೆ ರೈತರು ಬದುಕು ಸಾಗಿಸುತ್ತಿದ್ದು ಕೃಷಿ ಕೂಲಿಕಾರರಾಗಿ ಬದುಕು ನಡೆಸುತ್ತಿದ್ದಾರೆ. 10 ವರ್ಷದಿಂದ ಕೊನೆಯ ಗ್ರಾಮ ದೇವರಗುಡಿ ಕಾಲುವೆ ನೀರಿನಿಂದ ಸಂಪೂರ್ಣವಾಗಿ ವಂಚಿತಗೊಂಡಿದ್ದು ಮತ್ತೆ 2ನೇ ಗ್ರಾಮವಾದ ಚಿರತ್ನಾಳ್ ಗ್ರಾಮ 2ನೇಯ ಸದರಿಯಂತೆ ಈ ಗ್ರಾಮಕ್ಕೆ ಕಾಲುವೆ ನೀರಿನ ಲಭ್ಯತೆ ಕೊರತೆಯಿಂದ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯ ಗೌಡ, ತಾಲೂಕು ಅಧ್ಯಕ್ಷ ಎಚ್ ವಿರೂಪಾಕ್ಷಪ್ಪ ಗೌಡ, ಶ್ರೀನಿವಾಸ್ ರೆಡ್ಡಿ, ಮಾವಿನ ಮಡಗು, ಮಲ್ಲಿಕಾರ್ಜುನ್ ಮುಳ್ಳೂರು, ಗಫರ್ ಸಾಬ್, ನರೇಂದ್ರ ಬಾಬು, ಹಂಚಿನಾಳ್ ಹನುಮಂತ, ಶಿವಣ್ಣ ಕಲ್ಲೂರು, ಕೆ ಯಂಕೋಬ, ಪಂಪನಗೌಡ ಚಿತ್ರನಾಳ್, ವೀರೇಶ್ ಪಾಟೀಲ್, ಚಿರತನಾಳ್ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಯಾಪಲದಿನ್ನಿ ಗ್ರಾಮದ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಉರ್ಸ್ ಫೆಬ್ರವರಿ 26ರಿಂದ ಪ್ರಾರಂಭವಾಗಲಿದೆ. 26ರಂದು ಸಂದಲ್ ಮೆರವಣಿಗೆ, 27ರಂದು ಉರುಸು ಮತ್ತು 28ರಂದು ಜಿಯಾರಾತ್ ಕಾರ್ಯಕ್ರಮಗಳು ಜರುಗಲಿವೆ. 26ರಂದು ಸಂಜೆ 7 ಗಂಟೆಗೆ ಹಜರತ್ ಇಸ್ಮಾಯಿಲ್ ಖಾದ್ರಿ ದರ್ಗಾ ಶರೀಫ್ ಮುತವಲ್ಲಿ ಹಜರತ್ ಸೈಯದ್ ಶಾ ಜಮಾಲುದ್ದೀನ್ ಖಾದ್ರಿ ಇವರ ಮನೆಯಿಂದ ಗಂಧದ ಮೆರವಣಿಗೆ ನಡೆಯಲಿದೆ. ಗ್ರಾಮದ ವಿವಿಧ ರಸ್ತೆಗಳ ಮೂಲಕ ದರ್ಗಾ ಇದಕ್ಕೆ ಆಗಮಿಸಲಿದೆ. 27ರಂದು ಉರುಸ್ ಕಾರ್ಯಕ್ರಮ ಜರುಗಲಿದ್ದು ದರ್ಗಾ ಕಮಿಟಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ದರ್ಶನ ಕಾರ್ಯಕ್ರಮಗಳು ನಡೆಯಲಿವೆ. ಫೆಬ್ರವರಿ 28ರಂದು ಜಿಯಾರಾತ್ ಫತೇಹಾ ಕಾರ್ಯಕ್ರಮ ನಡೆಯಲಿದೆ. ಭಕ್ತಾದಿಗಳು ಪ್ರತಿ ವರ್ಷದಂತೆ ಭಾಗವಹಿಸುವಂತೆ ಮುತವಲ್ಲಿ ಜಮಾಲುದ್ದೀನ್ ಖಾದ್ರಿ ಮನವಿ ಮಾಡಿದ್ದಾರೆ. ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಎನ್ ರಾಜಶೇಖರ್ ಗೌಡ ಎಂಬ ರೈತರ ಜಮೀನಿನಲ್ಲಿ ದುಷ್ಕರ್ಮಿಗಳು ಜೋಳದ ರಾಶಿ ಹಾಗೂ ಸಪ್ಪೆಗೆ ಬೆಂಕಿ ಹಚ್ಚಿ ಪರಾರಿಯಾದ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಎನ್ ರಾಜಶೇಖರ್ ಗೌಡ ಕಪ್ಪಗಲ್ ಎಂಬ ರೈತರಿಗೆ ಸೇರಿದ ಸರ್ವೆ ನಂಬರ್ 61/1 ಒಟ್ಟು 6.5 ಎಕರೆ ಜಮೀನಿನಲ್ಲಿದ್ದ ಬೆಳೆಯಲಾಗಿದ್ದ ಜೋಳದ ರಾಶಿ ಹಾಗೂ ಸಪ್ಪೆಗೆ ಬೆಂಕಿ ಹಚ್ಚಲಾಗಿದೆ. ಸುಮಾರು 15 ಲಕ್ಷ ಮೌಲ್ಯದ ಜೋಳದ ತೆನೆಗಳು ಹಾಗೂ ದನಗಳು ತಿನ್ನುವ ಸಪ್ಪೆ ಸುಟ್ಟು ಭಸ್ಮವಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೈಗೊಂಡರು. ಗ್ರಾಮ ಲೆಕ್ಕಾಧಿಕಾರಿ ಮೌನೇಶ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಪಡೆದು ಪರಿಶೀಲನೆ ನಡೆಸಿದರು. ಜೋಳದ ರಾಶಿಗೆ ಬೆಂಕಿ ಹಚ್ಚಿದ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜೊತೆಗೆ ನಷ್ಟಕ್ಕೆ ಒಳಗಾದ ರೈತ ಎನ್ ರಾಜಶೇಖರ್ ಗೌಡ ಅವರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ದಾರೆ. ಲಕ್ಷ ಸೊಪ್ಪೆ. ಎಷ್ಟು ಖರ್ಚು ಮಾಡಿದ್ರಿ ಟೋಟಲ್ ಅದಕ್ಕೆ ಒಂದು 250 ತನಕ ಖರ್ಚು ಮಾಡಿದ್ವಿ. ಈಗ ಎಷ್ಟರದ್ದು ಬೆಳೆ ಇದು ಟೋಟಲ್? ಇದು 10 ಲಕ್ಷ ಬೆಳೆದು.
ಯಾವಾಗ ನೋಡಿದ್ರಿ ಇದನ್ನ? ನಾವು ಬೆಳಗ್ಗೆ ರಾತ್ರಿ ಬಂದಿದ್ದೀವಿ, ಬಂದ್ರೂ 12-1 ಗಂಟೆಗೆ ಹೋಗಿವಿ. ಮತ್ತು ಬೆಳಗ್ಗೆ ಎಲ್ಲ ಲೇಬರ್ನ ಕರ್ಕೊಂಬಂದು ಹೋಗ್ಬೇಕಂತ ಹೋದ್ರೆ ಬಂದು ನೋಡ್ತೀವಿ, ಎಲ್ಲ ಸುಟ್ಟೋಗಿದೆ. ಹೊಲ್ದವ್ರು ಯಾರು? ನಮ್ಮ ಅಣ್ಣನ ಮಗ ಕಾಸ ರಾಜಶೇಖರ್ ಗೌಡ ಅಂತಂದು. ನೀವೇ ಬಂದ್ರಿ ಇವತ್ತು? ಇವತ್ತು ನೋಡಿ ಇಬ್ಬರು ಬಂದಿವ್ರಿ, ಅವರು ನಾವು ಇಬ್ಬರು ಬಂದು ನೋಡಿವ್ರಿ. ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ತೀರಾ ಹಿಂದುಳಿದಿರುವ ವೇಮನರೆಡ್ಡಿ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ ಬೇಕಾಗಿರುವ ವೇಮನರೆಡ್ಡಿ ಅಭಿವೃದ್ಧಿಗೆ ನಿಗಮ ಮಂಡಳಿ ರಚನೆ ತಾಲೂಕು ರೆಡ್ಡಿ ಸಮಾಜದ ಉಪಾಧ್ಯಕ್ಷ ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಒತ್ತಾಯಿಸಿದ್ದಾರೆ. ವೇಮನರೆಡ್ಡಿ ಸಮಾಜದವರು ರಾಜ್ಯಾದ್ಯಂತ ನೆಲೆಗೊಂಡಿದ್ದು ಸಾತ್ವಿಕ ಸಮಾಜ, ಕೃಷಿ ಮೂಲ ವೃತ್ತಿಯಾಗಿದೆ. ಸಂಘಟನೆ ಕೊರತೆಯಿಂದ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಸಮಾಜವನ್ನು ಮುಖ್ಯವಾಹಿನಿಗೆ ತರುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಸಮಾನತೆ ಸಂವಿಧಾನ ಸಾರುತ್ತದೆ. ಅದಕ್ಕನುಗುಣವಾಗಿ ರೆಡ್ಡಿ ಸಮಾಜದ ಶ್ರೇಯೋ ಅಭಿವೃದ್ಧಿಗೆ ನಿಗಮ ಮಂಡಳಿ ಸ್ಥಾಪನೆ ಅಗತ್ಯವಿದೆ. ಪ್ರಸಕ್ತ ಬಜೆಟ್ನಲ್ಲಿ ನಿಗಮ ಮಂಡಳಿ ಘೋಷಣೆ ಮಾಡಿ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತ್ರಿಪದಿ ಕವಿ ಸರ್ವಜ್ಞ ಜಯಂತಿ, ಸರ್ವಜ್ಞ ಸಂದೇಶಗಳು ಮಾರ್ಗದರ್ಶಿಯಾಗಿವೆ. ಸುರೇಂದ್ರ ಬಾಬು. ಫೆಬ್ರವರಿ 22ರಂದು ರಾಯಚೂರು ಮಹೋತ್ಸವ, ನೃತ್ಯ ಸಂಗೀತ ಕಾರ್ಯಕ್ರಮ, ಚಲನಚಿತ್ರ ಟೀಸರ್ ಬಿಡುಗಡೆ. ವೀರೇಂದ್ರ ಜಾಲ್ದಾರ್. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 36 ಗಂಟೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ ರೈಲ್ವೆ ಲೋಕೋ ಪೈಲಟ್ಗಳು. ಏಪ್ರಿಲ್ 30ರವರೆಗೆ ಕಾಲುವೆಗೆ ನೀರು ಹರಿಸಲು ಒತ್ತಾಯ. ಫೆಬ್ರವರಿ 26ರಿಂದ ಯಾಪಲದಿನ್ನಿ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಉರುಸು ಪ್ರಾರಂಭ. ಕಪ್ಪಗಲ್ ಬಳಿ ಜೋಳದ ರಾಶಿಗೆ ಕಿಡಿಗೇಡಿಗಳಿಂದ ಬೆಂಕಿ, ಲಕ್ಷಾಂತರ ಹಾನಿ. ವೇಮನರೆಡ್ಡಿ ಸಮಾಜದ ಅಭಿವೃದ್ಧಿಗೆ ಪ್ರಸಕ್ತ ಬಜೆಟ್ನಲ್ಲಿ ನಿಗಮ ಮಂಡಳಿ ರಚನೆಗೆ ಒತ್ತಾಯ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.